ತೋರಿಸ್ತಾ ಇದ್ದೀನಿ. ಯಾವಾಗೆಲ್ಲ ಈ ಸಿದ್ದರಾಮಯ್ಯನವರ ಕುರ್ಚಿಗೆ ಅಪಾಯ ಬಂದಂಥ ಸಂದರ್ಭದಲ್ಲಿ ಅಪಾಯ ಅಂತ ರಾಜಕೀಯ ನಾಯಕರು ಬಿಂಬಿಸ್ತಾ ಇದ್ದಾರೋ, ಕೆಲವರು ಹೇಳಿಕೆಗಳ ಆ ಥರ ಅಭಿಪ್ರಾಯ ಮೂಡುವಂತೆ ಬರುತ್ತೋ, ಇನ್ಯಾವ್ದಾರೋ ಪೈಪೋಟಿಗೆ ನಿಂತಿದ್ದಾರೆ ಅಂತ ಬರುತ್ತೋ, ಅಂಥ ಟೈಮಲ್ಲೆಲ್ಲ ಈ ಅಹಿಂದ ಅಂತ ಒಂದು ಗುಂಪು ಆಚೆ ಬರುತ್ತಲ್ಲ, ಏನೋ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ, ರಾಜ್ಯ ಮಟ್ಟದ ಸಮಾವೇಶ ಮಾಡ್ತೀವಿ, ಈ ಬಾರಿ ಮೈಸೂರಲ್ಲಿ ಮಾಡ್ತಾಯಿದ್ವಿ ನಾವು ಅಂಥೇಳಿ, ಇದು ಬೆದರಿಕೆನ, ಬ್ಲ್ಯಾಕ್ ಮೇಲ ಅಥವಾ ಅವ್ರಿಗಿರೋ ಶಕ್ತಿ ಪ್ರದರ್ಶನ ಇದು ಅಂತ. ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಇದು? ಅಹಿಂದ ಮಾಡಿಬಿಡ್ತೀವಿ ಅಂತ ನಿಮ್ಮ ಪಾರ್ಟಿಲಿರೋರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಾ, ಇಲ್ಲ BJP ಅವ್ರಿಗೆ ಹೇಳೋದಾ? ಟಚ್ ಮಾಡಿದ್ರೆ ನಾವು ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳೋದು. ಯಾಕೆ GLB ಎಲ್ಲಿ ಹೋಗಬೇಕು, ಜಿಲೇಬಿ ಅವ್ರು ಎಲ್ಲಿ ಹೋಗಬೇಕು? ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು, ಬೇರೆ ಇತರೆ ಸಮುದಾಯಗಳು ಇವರೆಲ್ಲ ಎಲ್ಲಿ ಹೋಗ್ಬೇಕಪ್ಪ? ಬರೀ ಅಹಿಂದ ಸಾಕು ಅಂತ ಆದರೆ ಆಯಿತು. ಅಧಿಕಾರಕ್ಕೆ ಬರೋಕ್ಕೆ BJP ಅವ್ರದ್ದು ಒಂದು ಫಾರ್ಮುಲಾ, JDSನವ್ರು ರೈತರು ಅಂತಾರೆ, ನೀವೊಂದು ಫಾರ್ಮುಲಾ ಬಳಸ್ತೀರಿ, ಬಂದಾಯ್ತಲ್ಲ, ಬಂದ ಮೇಲೆ ಮತ್ತೆ ಅಹಿಂದ ಬೇರೆಯವ್ರು ಎಲ್ಲಿ ಹೋಗ್ಬೇಕು ಅಂತ ಪಾಯಿಂಟು. ದಿನೇಶು ಕೇಳಿದ್ರು ಅದನ್ನು. ನೋಡಿ ರಮಕಾಂತ್ ಅವರೇ, ಒಂದು ಮಾತೆತ್ತಿದ್ರಿ ಬೇರೆಯವ್ರು ಎಲ್ಲಿ ಹೋಗ್ಬೇಕು ಅಂತ. ನಮ್ಮ ಗ್ಯಾರಂಟಿ, ನಮ್ಮ ಯೋಜನೆ ಎಲ್ಲ ಜನಾಂಗದವ್ರಿಗೂ ಹೋಗ್ತಿದೆ. ನೀವೇನು ಹೇಳಿದ್ರಲ್ಲ, ಒಕ್ಕಲಿಗರು ಹೋಗ್ತಿದೆ, ಬ್ರಾಹ್ಮಣರಿಗೂ ಹೋಗ್ತಿದೆ, ಲಿಂಗಾಯತರು ಹೋಗ್ತಿದೆ, ಅಹಿಂದದವ್ರಿಗೂ ಹೋಗ್ತಿದೆ. ನಾವೇನು ಪಿಕ್ ಆ್ಯಂಡ್ ಚೂಸ್ ಮಾಡಿದ್ವಿ. ಈ ಸರ್ಕಾರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಘೋಷವಾಕ್ಯ ಇಟ್ಕೊಂಡು ನಾವು ಆಡಳಿತ ನಡೆಸ್ತಾ ಇದ್ದೀವಿ. ಒಂದೇ ಸಮುದಾಯಕ್ಕೆ ನಾವು ಟಾರ್ಗೆಟ್ ಮಾಡ್ಬಿಟ್ಟು ಅಧಿಕಾರ ನಡೆಸ್ತೇವೆ. ಎಲ್ಲರಿಗೂ ನಾವು ಏನೇನು ಯೋಜನೆ ರೂಪಿಸ್ಬೇಕೋ ಆ ಯೋಜನೆ ರೂಪಿಸಿ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ. ಸಮಾವೇಶ ಒಂದು ಇದು ಇನ್ನೂ ಅದು ಪಕ್ಷದ ವತಿಯಿಂದ ಮಾಡ್ತೀವಿ, ಇಲ್ಲ ಸರ್ಕಾರದ ಸಾಧನೆ ಸಮಾವೇಶ ಮಾಡ್ತೀವಿ. ಅಧಿಕೃತವಾದ ನಮ್ಮ ಪಕ್ಷದ ಕಾರ್ಯಕ್ರಮದ ಬ್ಯಾನರ್ ಅಡಿಲೇ ಮಾಡ್ತೀವಿ, ಇಲ್ಲ ಸರ್ಕಾರದ ಸಾಧನೆ ಸಮಾವೇಶ ಮಾಡ್ತೀವಿ. ಯಾರೋ ಏನೋ ಬೇರೆಯವ್ರು ಮಾತಾಡಿರ್ಬೋದು, ಅದು ಪಕ್ಷದ ಸ್ಟ್ಯಾಂಡ್ ಅಲ್ಲ. ನಮ್ಮ ಪಕ್ಷದ ಸಾಧನೆ ಸಮಾವೇಶ ಮೊನ್ನೆನೂ ನಡೆದಿದೆ, ಅಲ್ಲಿ ನಮ್ಮ ಬೆಳಗಾಮಲ್ಲೂ ನಡೆದಿದೆ, ಹುಬ್ಳಿಲೂ ನಡೆದಿದೆ, ಮುಂದಿನ ತಿಂಗಳು ಹಾವೇರಿಲೂ ನಡೀತಾ ಇದೆ. ಹಾಗಾಗಿ ನಾವು ಕಾರ್ಯಕ್ರಮ ಏನು ಮಾಡಿದ್ರು ಇಲ್ಲ ಸರ್ಕಾರದ ಒಂದು ಸಾಧನಾ ಸಮಾವೇಶ, ಇಲ್ಲ ಪಕ್ಷದ ಅಡಿಯಿಂದ ಒಂದು ಕಾರ್ಯಕರ್ತ ಸಮಾವೇಶ ಮಾಡ್ತೀವಿ ಹೊರತು ಇವ್ರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದು ಒಂದು ಜಾತಿಗೆ ಸೀಮಿತವಾಗಿರೋ. ಏನಾಗುತ್ತೆ ಗೊತ್ತಾ, ಈ ಥರ ಸ್ಟೇಟ್ಮೆಂಟ್ಸ್ ಯಾವಾಗ್ಲೂ ಈ ಸ್ಟೇಟ್ಮೆಂಟ್ನ ನೀವು ಹೇಗೆ ಮಾಡ್ತೀರಿ ಅಂದರೆ, ಈಗ ಸ್ಟ್ರೈಟ್ ಫ್ರಮ್ ದಿ ಹಾರ್ಸ್ ಮೌತ್ ಅದು ಬರೋಲ್ಲ. ನೇರವಾಗಿ ನಿಮ್ಮ ನಾಯಕರು ಯಾರೂ ಮಾತಾಡಲ್ಲ. ಒಂದು ಬಣ, ಒಂದು ಗುಂಪು, ಕೆಲವು ನಾಯಕರು, ಆ ಜಾತಿಗಳ ಮುಖಂಡರು, ಇವ್ರನ್ನ ಆಚೆ ಬಿಟ್ಬಿಟ್ಟು ಟೆಸ್ಟಿಂಗ್ ದ ವಾಟರ್ಸ್ ಅಂತ ಟೆಸ್ಟ್ ಮಾಡೋದು. ಏನಾಗುತ್ತೆ ಇವಾಗ ಅಹಿಂದ ಸಮಾವೇಶ ಮಾಡ್ತೀವಿ ಅಂದರೆ ಅದರ ಎಫೆಕ್ಟ್ ಏನಾಗುತ್ತೆ? ಹೈಕಮಾಂಡ್ ಮುಟ್ತಾ ಇದೆಯಾ, ಇದು ನನ್ನ ಬೇರೆ ಎದುರಾಳಿ ಪಡೆಗೆ ಮುಟ್ತಾ ಇದೆಯಾ, ಮುಟ್ಟಿ ಎಲ್ಲ ವರ್ಕೌಟ್ ಆಯಿತಾ, ಹೌದು ಮಾಡೋಣ ಬಿಡಿ ಅಹಿಂದ ಸಮಾವೇಶ ಅಂತ ಹೇಳೋದು. ಅಕಸ್ಮಾತ್ ಮುಟ್ಲಿಲ್ವಾ, ನಾವು ಹೇಳಿದ್ದು ಅಲ್ಬಲ್ರಿ, ಅವ್ರು ಯಾರು ಜಾತಿ ನಾಯಕರು ಹೇಳ್ಕೊಂಡು ನಾನೇನ್ರಿ ಮಾಡಲಿ ಅಂತ ಹೇಳೋದು. ಈ ಥರನ ಇದು? ನೋಡಿ, ಹೋದ ವರ್ಷ ಕೇಳಿ ಗುಂಡಾರಿಸ್ಕೊಳ್ಳೋದು. ನೋಡಿ, ಇದನ್ನೇ ಮಾತಾಡಿ, ಗುರಿ ಕರೆಕ್ಟಾಗಿ ಬಿತ್ತು ಅಂತ ಹೇಳಿದ್ರೆ ನಾನೇ ಕಣ ಹೊಡೆದಿದ್ದು, ಗುರಿ ಇಟ್ಟು ಅಂತ ಹೇಳೋದು. ಬೀಳಲಿಲ್ವಾ, ಯಾರೋ ಹೊಡೆದಿದ್ದಾರೆ, ಯಾರೋ ಆರಿಸ್ಬಿಟ್ರು ಅನ್ನೋದು. ನೋಡಿ, ನಮ್ಮ ಪಕ್ಷದ ಬ್ಯಾನರ್ ಅಡಿಯಲ್ಲೇ ಚಿತ್ರದುರ್ಗದಲ್ಲಿ SC ST ಒಂದು ಸಮಾವೇಶ ಮಾಡಿದ್ವಿ. ಇದೇ ಕೆಲವೊಂದು ಮಾಧ್ಯಮಗಳು ಅದು ದಲಿತರ ಸಮಾವೇಶ ಅಂತಿದ್ವಿ. ಆ ಕಾರ್ಯಕ್ರಮನೂ ಕೂಡ ನಮ್ಮ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಚಿತ್ರದುರ್ಗದಲ್ಲಾಯಿತು. ಮೈಸೂರಲ್ಲಿ ಇವರು ಮೂಡ ಅಂತ ಹಗಲೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋದ್ರಲ್ಲ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪಕ್ಷದ ಬ್ಯಾನರ್ ಅಡಿಯಲ್ಲೇ ಅದರ ಇವ್ರು ಮಾಡಿರುವ ಒಂದು ಸುಳ್ಳನ್ನು ಜನರಿಗೆ ಬಯಲು ಮಾಡಿದ್ದು ಅದು ಪಕ್ಷದ ಬ್ಯಾನರ್ ಅಡಿಯಲ್ಲೇ. ಸೊ ನಾವೇನು ಕಾರ್ಯಕ್ರಮ ಮಾಡಿದ್ರು ಪಕ್ಷದ ಬ್ಯಾನರ್ ಅಡಿಯಲ್ಲೇ ಮಾಡ್ತೀವಿ ಹೊರತು ಯಾವುದೋ ಒಂದು. ನಿಮ್ಮ ಇಂಟರ್ನಲ್ ಸರ್ವಲ್ಲಿ ಎಷ್ಟು ಸೀಟು ನಿಮಗೆ ಇವಾಗ ನೆಕ್ಸ್ಟ್ ಎಲೆಕ್ಷನ್ಗೆ? 2.5 ವರ್ಷದ ಎಲೆಕ್ಷನ್ ಆದಾಗ ಬರೋದು. ನೋಡಿ, ಇನ್ನೂ 2.5 ವರ್ಷ ಟೈಮ್ ಇದೆ. ಅದನ್ನ ಏನು ಸರ್ವೆ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅನ್ನೋದನ್ನ ವೆಸ್ಟ್ ಬೆಂಗಾಲ್ ಮೂಲದ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ನಮಗೆ. ನೋಡಿ, ಅಧಿಕೃತವಾಗಿ ನಮ್ಗೆ ಏನು ಸರ್ವೆ ಮಾಡಿಸಿದ್ರು ಇನ್ನು 2 ವರ್ಷ ಸರ್ಕಾರಕ್ಕೆ ಟೈಮ್ ಇದೆ. ನಾವು ಏನು ವಾಗ್ದಾನ ನೀಡಿದ್ವಿ, 520 ಪ್ರಾಮಿಸ್ ಕೊಟ್ಟಿದ್ವಿ, 240 ಆಲ್ರೆಡಿ ಫುಲ್ಫಿಲ್ ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ. ಹಾಗಾಗಿ ನಾವು BJP ಅವ್ರ ಥರ ಹಿಟ್ ಆ್ಯಂಡ್ ರನ್ ಮಾಡಲ್ಲ. ಗ್ಯಾರಂಟಿ ಕೊಡ್ತೀವಿ ಅಂತ ಡೆಲ್ಲಿಲಿ ಅಂದರು, 1 ನಯಾ ಪೈಸದ ಗ್ಯಾರಂಟಿ ಇಲ್ಲ. ಮಹಾರಾಷ್ಟ್ರದಲ್ಲಿ 1 ತಿಂಗಳು ಹಾಕಿದ್ರು ನಿಲ್ಲಿಸಿದ್ರು, ಮಧ್ಯಪ್ರದೇಶಲ್ಲಿ ಹಾಕಿದ್ರು ನಿಲ್ಲಿಸಿದ್ರು. ನಾವು ಏನು ಮಾಡಿಕೊಡ್ತೀವೋ ಅದನ್ನ ಫುಲ್ಫಿಲ್ ಮಾಡ್ತೀವಿ. BJP ಅವ್ರ ಥರ ಹಿಟ್ ಆ್ಯಂಡ್ ರನ್ ಮಾಡಲ್ಲ. ಇನ್ನೂ 2.5 ವರ್ಷ ನಮಗೆ ಟೈಮ್ ಇದೆ. ನಾವು ಏನು ಮಾತು ಕೊಟ್ಟಿದ್ದೀವಿ ಈಡೇರಿಸ್ತೀವಿ. ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಎಲ್ಲ ಯೋಜನೆಗಳಿರ್ಬೋದು, ನಾವು ಏನು ಮಾತು ಕೊಟ್ಟು ಈಡೇರಿಸ್ತೀವಿ. ಹಾಗಾಗಿ ನಮಗೆ ಜನರ ಮೇಲೆ ನಂಬಿಕೆ ಇದೆ. ಇನ್ನೊಂದ್ಸರಿ ನಾವು ಅಧಿಕಾರಕ್ಕೆ ಬರ್ತೀವಿ. 140 ಸ್ಥಾನ ನಾವು ಪ್ರೂವ್ ಮಾಡಿದ್ದೀವಿ. BJP ಅವ್ರ ಥರ ರಸ್ತೆಯಲ್ಲಿ ನಿಂತ್ಕೊಂಡು ಕೌಡೆ ಶಾಸ್ತ್ರ ಹೇಳೋ ನಾವು ನಾಟಕ ಮಾಡೋದಿಲ್ಲ. ನಾವೇನು ನಂಬರ್ ಹೇಳಿದ್ವಿ? ದಿಲೀಪಿಗೆ ನಿಮ್ದು ಏನು ಯಾವ ಥರ ಲೆಕ್ಕ ರೀ? ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಬೇಕಾಗುತ್ತೆ. ದಕ್ಷಿಣದ ರಾಜ್ಯಗಳಲ್ಲಿ BJP ಅಂತ ಒಂದು ರಾಷ್ಟ್ರೀಯ ಪಕ್ಷ 140, ಯಡಿಯೂರಪ್ಪನವರು 140, 150 ಹೇಳ್ತಿದ್ರು. ವಿಜೇಂದ್ರ ಒಂದು 10 ಸ್ಥಾನ ಕಡಿಮೆ ಮಾಡಿದಾರಪ್ಪ. ನನಗೆ ಏನಂತ ಈಗ ಆಯ್ತಪ್ಪ, ಇವರು ಭ್ರಷ್ಟಾಚಾರ ಅದು ಇದು ಆರೋಪ ಮಾಡ್ಕೊಂಡು ಬರ್ತಾ ಇದ್ದೀರಲ್ವಾ. ಭ್ರಷ್ಟಾಚಾರದ ಆಚೆಗೆ ಬರೀ ಭ್ರಷ್ಟಾಚಾರದ ಆರೋಪ ನಿಮ್ಮನ್ನು ಸ್ಟ್ರಾಂಗ್ ಮಾಡಲ್ಲ. ನಿಮ್ಮದು ಏನು ಪಾಸಿಟಿವಿಟಿ ಏನಿದೆ ನಿಮ್ಮದು,
ನೀವೇನು ಮಾಡಬಲ್ರಿ, ನಿಮ್ಮ ನಾಯಕರು ಇರತಕ್ಕಂಥ ಒಗ್ಗಟ್ಟೇನು, ವಿಜಯೇಂದ್ರ ಅಶೋಕ್ ಅವರು ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದಾರೆ, ಯತ್ನಾಳ್ ಗ್ಯಾಂಗ್ ಉಚ್ಚಾಟಿತ ನೀವು ಹೇಳ್ಕೊಂಡ್ರು, ಯತ್ನಾಳ್ ಗ್ಯಾಂಗ್ ಅವರೇನು ಮಾಡ್ತಾ ಇದ್ದಾರೆ, ನಿಮ್ಮಲ್ಲೇನು ಹುಳುಕೆ ಇಲ್ವಾ? ಬರೀ ಇಲ್ಲಿ ಮಾತ್ರ ಆಡಳಿತ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರು ಕೂತ್ಕೊಂಡು ವಿರೋಧ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಕೂತಿರೋ ಥರ ಮಾತಾಡ್ತಿರಲ್ಲ, ನಿಮ್ಮಲ್ಲಿ ಏನೆಲ್ಲ ಪೂರ್ತಿ ನೀಟಾಗಿದ್ದೀರಾ? ಬಿಜೆಪಿನಲ್ಲಿ ಯಾವತ್ತೂ ಸಹ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಈಗ ಬಿಹಾರ ಎಲೆಕ್ಷನ್ ಆಯಿತು, ಮಹಾರಾಷ್ಟ್ರ ಎಲೆಕ್ಷನ್ ಆಯಿತು, ದೆಹಲಿ ಎಲೆಕ್ಷನ್ ಆಯಿತು, ಎಲ್ಲಾ ಕಡೆನೂ ಸಹ ಸಾಮೂಹಿಕ ನಾಯಕತ್ವದಲ್ಲೇ ಹೋಗಿದ್ದು. ಸಾಮೂಹಿಕ ನಾಯಕತ್ವದಲ್ಲಿ ಜನ ನಂಬಿಕೆ ಇಟ್ಟರು, ಜನ ವೋಟ್ ಕೊಟ್ಟರು ಬಿಜೆಪಿಗೆ. ಇಡೀ ದೇಶದಲ್ಲಿ ಅಧಿಕಾರ ಹಿಡಿತಾ ಇದ್ದೀವಿ ಬಿಜೆಪಿ, ಆ ಒಂದು ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿ ಆಗಿರ್ಬೋದು, ಅದು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸರ್, ಇವತ್ತು ಇಡೀ ದೇಶದಲ್ಲಿ 2023 ನಂತರ ಆಗಿರ್ತಕ್ಕಂಥ ಚುನಾವಣೆಗಳು ನೋಡಿ, ಅಥವಾ ಕಳೆದ ಲೋಕಸಭಾ ಚುನಾವಣೆ ನಂತರ ಆಗಿರ್ತಕ್ಕಂಥ ವಿಧಾನಸಭಾ ಚುನಾವಣೆಗಳು ನೋಡಿ, ಅಷ್ಟೂ ಚುನಾವಣೆಗಳನ್ನ ನಾವು ಅಧಿಕಾರಕ್ಕೆ ಹಿಡಿದಿದ್ದೀವಿ. ಸೊ ಈ ಗೆಲುವಿನ ಓಟ ಮುಂದಕ್ಕೆ ಹೋಗುತ್ತೆ ಸರ್. ಮತ್ತೆ ಇನ್ನೊಂದು, ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ನಾವು ಅಹಿಂದ ಪರ ಇದ್ದೀವಿ, ದಲಿತರ ಪರ ಇದ್ದೀವಿ ಅಂತೇಳಿ. ಸರ್, ನಾನು ಕ್ಲಿಯರ್ ಆಗಿ ಕಾಂಗ್ರೆಸ್ ನಾಯಕರನ್ನ ನಾನು ಕೇಳಲು ಇಷ್ಟಪಡ್ತೀನಿ ಸರ್. ನೀವು STP TSB ಏನು ಯೋಜನೆ ನೀವೇ ಜಾರಿಗೆ ತಗೊಂಬಂದ್ರಿ, ತೆಗೆದುಕೊಂಬಂದು 2025-26ನೇ ಇಸ್ವಿನಲ್ಲಿ ಟೋಟಲ್ 11,896 ಕೋಟಿಯನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸಿಕೊಂಡಿದ್ದೀರಿ. ಮತ್ತೆ 2024 14,000 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗಿಸಿಕೊಂಡಿದ್ದೀರಿ. ಟೋಟಲ್ ನೀವು ಅಧಿಕಾರಕ್ಕೆ ಬಂದ ಮೇಲೆ 37,182 ಕೋಟಿ ನೀವು ಉಪಯೋಗಿಸಿಕೊಂಡಿದ್ದೀರಿ ಸರ್. ಯಾರೋ ಒಬ್ಬ ದಲಿತ ಕೇರಿಗೆ ಹೋಗ್ಬೇಕಾಗಿತ್ತಂತ ಹಣ, ದಲಿತ ಕೇರಿಗೆ ಲೈಟ್ ಹಾಕ್ಬೇಕಾಗಿತ್ತ ಹಣ, ದಲಿತರ ಒಂದು ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಹೋಗ್ಬೇಕಾಗಿದ್ದಂತ ಹಣ, ದಲಿತ ಕೇರಿಗೆ ರಸ್ತೆ ಹಾಕ್ಬೇಕಾಗಿದ್ದ ಹಣವನ್ನ